ಡಿಯರ್ ಫ್ರೆಂಡ್ಸ್, ಎಲ್ಲರಿಗೂ ಜಾನಕಿ ಟ್ಯುಟೋರಿಯಲ್ಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ನಾವು ಪರ್ಸಂಟೇಜ್ ಬೇಸಿಕ್ಸ್ನ ನೋಡ್ಕೊತಾ ಹೋಗೋಣ. ಬಿಫೋರ್ ಆಫ್ ದ್ಯಾಟ್ ಆಲ್ರೆಡಿ ನಾನು DI ಬೇಸ್ ಮೇಲೆ ಕ್ಲಾಕ್, ಕ್ಯಾಲೆಂಡರ್, ನಂಬರ್ ಸಿರೀಸ್ ಇದೇ ಥರ ಸಿಕ್ಕಾಪಟ್ಟೆ ವಿಡಿಯೋಸ್ನ ಮಾಡಿದ್ದೀನಿ. ಅದೆಲ್ಲ ವಿಡಿಯೋಸ್ನು ನೋಡಿ. ಡಿಸ್ಕ್ರಿಪ್ಷನ್ನಲ್ಲಿ ಟೆಲಿಗ್ರಾಮ್ ಲಿಂಕ್ ಹಾಕಿರ್ತೀನಿ, ಜಾಯಿನ್ ಆಗಿರಿ. ನೋಟ್ಸ್ ಎಲ್ಲ ಅದರಲ್ಲಿ ಶೇರ್ ಮಾಡ್ತೀನಿ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಇವಾಗ ಪರ್ಸಂಟೇಜ್ ಬೇಸ್ ಮೇಲೆ ಬೇಸಿಕ್ಸ್ನ ನೋಡೋಣ ಏನೇನಿದ್ದಾವೆ ಅಂಥೇಳಿ. ಏನು ಪರ್ಸಂಟೇಜ್ ಅಂತಂದರೆ, ಪರ್ಸಂಟೇಜ್ ಈಸ್ ಆಲ್ವೇಸ್ ಈಕ್ವಲ್ಸ್ ಟು 100. ಈ ಪರ್ಸಂಟೇಜ್ ಅನ್ನೋದು 100ಗೆ ಈಕ್ವಲ್ ಆಗಿರುತ್ತೆ. ಹೇಗೆ? ಇವಾಗ ಈ ನೋಡಿರಿ, ಆಲ್ಮೋಸ್ಟ್ ನೀವೇನಾದರೂ ಎಷ್ಟು ಪರ್ಸೆಂಟ್ ಆಗಿದೆ ಅಂದರೆ 64, 60, 80, 90, 92, 100, 99. ಸೊ ಇಷ್ಟು ಹೇಳ್ತಾರೆ. ಯಾರಾದರೂ ನೀವೇನಾದರೂ ಪರ್ಸಂಟೇಜ್ ಕೇಳಿದಾಗ 110, 200%, 300% ಈ ಥರ ಏನಾದರೂ ಹೇಳ್ತಾರಾ? ನೋ, ಇಟ್ ಈಸ್ ಈಕ್ವಲ್ಸ್ ಟು 100. ಯಾವುದೇ ನಂಬರ್ ಆಗಿರಲಿ, ಆ ನಂಬರ್ನ 100ಗೆ ರೆಡ್ಯೂಸ್ ಮಾಡೋದನ್ನೇ ಏನಂತೀವಿ? 100 ಫಾರ್ಮ್ ಒಳಗಡೆ ನೋಡೋದನ್ನು ಏನಂತೀವಿ? ಪರ್ಸಂಟೇಜ್ ಅಂತ ಅನ್ಬೋದು ನಾವು. ಹೇಗೆ? ಫಾರ್ ಎಕ್ಸಾಂಪಲ್ ಇವಾಗ ಸ್ಟೂಡೆಂಟ್ಸಿಗೆ ಕೇಳ್ತಿರ್ತೀವಲ್ಲ ನಾವು, ಎಷ್ಟು ಪರ್ಸಂಟೇಜ್ ಆಗಿದೆ ಈ ಸೆಮ್ಮಿಂದು, ಇಯರಿಂದ ಎಷ್ಟು ಪರ್ಸೆಂಟ್ ಆಗಿದೆ ಅಂತ ಹೇಳಿ. ಒಂದು ಎಕ್ಸಾಂಪಲ್ ತೊಗೊಂಡು ನೋಡೋಣ. ಔಟ್ ಆಫ್ 600 ಅಂದರೆ 600 ಮಾರ್ಕ್ಸ್ಗೆ ನಾವು ಎದ್ರ ಮೇಲೆ ಕಂಪೇರ್ ಮಾಡ್ತೀವಲ್ಲ ಅದನ್ನ ಕೆಳಗಡೆ ತೊಗೋಬೇಕು. ಓಕೆನಾ? ಸರಿ, ಔಟ್ ಆಫ್ 600ಗೆ ಎಷ್ಟು ಬಂದಿದೆ ಅಂದ್ಕೊಳ್ರಿ ಮಾರ್ಕ್ಸು? 540 ಬಂದಿದೆ ಅಂತ ಅಂದ್ಕೊಳ್ರಿ. ಸರಿ, ಔಟ್ ಆಫ್ 600ಗೆ 540 ಆದರೆ ಎಷ್ಟು ಪರ್ಸಂಟೇಜ್ ಆಯಿತು ಅಂತ ನೋಡಬೇಕು. ದಟ್ ಈಸ್ 100. ಅಂದ್ರೇನು? ಈ ನಂಬರ್ಸ್ನ, ಇಲ್ಲೇನಿದಾವಲ್ಲ ಈ ನಂಬರ್ಸ್ನ 100ಗೆ ಕನ್ವರ್ಟ್ ಮಾಡ್ದಂಗೆ. ಓಕೆ, ಸರಿ, ನೋಡೋಣ ಎಷ್ಟು ಬರುತ್ತೆ ಅಂತಂದು ಹೇಳಿ. ಈ 2 zeros 2 0 ಹೋದು, 6 1s 6, 9s 54, 0ಗೆ 0. ಕರೆಕ್ಟಾ? ದಟ್ ಈಸ್ 90%. ಓಕೆ, ಇದೇ ಥರ ಮಾಡಬೇಕು ಎವ್ರಿ ಕ್ವಶನ್ನು. ಎದಕ್ಕೆ ಕಂಪೇರ್ ಮಾಡ್ತಿದ್ದಾರೆ, ಯಾವ ಇಯರಿಗೆ ಕಂಪೇರ್ ಮಾಡ್ತಿದ್ದಾರೆ, ಯಾವ ಅಮೌಂಟ್ಗೆ ಕಂಪೇರ್ ಮಾಡ್ತಿದ್ದಾರೆ, ದೆನ್ ಯಾವ ಮಾರ್ಕ್ಸ್ಗೆ ಕಂಪೇರ್ ಮಾಡ್ತಿದ್ದಾರೆ ಅಂತ ನೋಡಬೇಕು. ಟೋಟಲ್ ಮಾರ್ಕ್ಸು, ಕಂಪ್ಯಾರಿಷನ್ನು, ಬೇಸು ಎಲ್ಲ ಇಲ್ಲಿ ಕೆಳಗಡೆ ಬರ್ತವೆ. ನೆನಪಿರಲಿ, ನಮಗಿವಾಗ ಏನು ಬೇಕು? 540ಗೆ ಎಷ್ಟು ಪರ್ಸಂಟೇಜು ಅಲ್ಲ, ನಮಗೆ ಇವಾಗ ಏನು ಬೇಕಲ್ಲ ಅದು ಯಾವಾಗಲೂ ಇಲ್ಲಿ ಬರ್ತಿರುತ್ತೆ. ಓಕೆ, ಇಂಟು 100. ಸರಿ, ಓಕೆ, ಶಾರ್ಟಾಗಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು? ಸೊ ಹೇಳ್ಕೊಡ್ತೀನಿ, ಬಟ್ ಅಂಡರ್ಸ್ಟ್ಯಾಂಡ್ ಆದ್ರಷ್ಟೇ ಎಕ್ಸಾಮ್ ಟೈಮಲ್ಲಿ ಇದನ್ನ ಟ್ರೈ ಮಾಡಿರಿ. ಇಲ್ಲ ಅಂದರೆ ನಿಮ್ದು ಇದೇ ನಾರ್ಮಲ್ ಐತಲ್ಲ, ಫಾರ್ಮುಲಾ ಹಾಕ್ಕೊಂಡು ಕ್ಯಾಲ್ಕುಲೇಟ್ ಮಾಡಿರಿ. ಸರಿ, ಓಕೆ. ಇವಾಗ ಏನು ಹೇಳಿದೆ, ಇದನ್ನೇ ತೊಗೊಳೋಣ ಎಕ್ಸಾಂಪಲ್. ನಾನು ಏನಂದರೆ ಪರ್ಸಂಟೇಜ್ ಅನ್ನೋದು 100ಗೆ ಕನ್ವರ್ಟ್ ಮಾಡ್ತೀವಿ ಇದನ್ನ ಅಂತ ಅಂದೆ. ಇದನ್ನು ಲಕ್ಷ್ಯ ಕೊಟ್ಟು ಕೇಳಬೇಕು. ಸರಿ, 100ಗೆ ಕನ್ವರ್ಟ್ ಮಾಡ್ತೀವಿ ಅಂದರೆ ಯಾವುದೇ ನಂಬರ್ ಬೇಸಲ್ಲೇನು ತೊಗೊತೀವಲ್ಲ ನಾವು, ಇಷ್ಟಕ್ಕೆ ಎಷ್ಟಾಯಿತು, ಇಷ್ಟು ಅನ್ನೋದೇನೈತಲ್ಲ, ಎದಕ್ಕೆ ಕಂಪೇರ್ ಮಾಡ್ತೀವಲ್ಲ ಅದನ್ನು ನಾವು 100 ಅಂತ ಅಂದ್ಕೋಬೇಕು ಯಾವಾಗಲೂ. ಔಟ್ ಆಫ್ 600 ಇತ್ತಲ್ಲ ಆಗಲೇ, 600 ಮಾರ್ಕ್ಸ್ಗೆ ಟೋಟಲ್ ಮಾರ್ಕ್ಸ್ ಇವಲ್ಲ. ಸೊ ಈ ಟೋಟಲ್ ಮಾರ್ಕ್ಸ್ನ ನಾವು 100 ಅಂತ ಅಂದ್ಕೋಬೇಕು. 100 ಅಂತ ಅಂದ್ಕೊಂಡು ಉಳಿದದ್ದನ್ನು 100ಗೆ ಎಷ್ಟು ಮಾರ್ಕ್ಸ್ ಆಪ್ಟೈನ್ ಆಗಿರುತ್ತಲ್ಲ, ಇದಕ್ಕೆ 540 ಎಲ್ಲ ಲಾಸ್ಟ್ ಎಕ್ಸಾಂಪಲ್ ತೊಗೊಂಡಿದ್ದು. ಈ 540ನ 100ಗೆ ರೆಡ್ಯೂಸ್ ಮಾಡಿದರೆ ಎಷ್ಟಾಗ್ಬೋದು ಅನ್ನೋದೇ ಇದು ಪರ್ಸಂಟೇಜು. ಓಕೆನಾ? ಸರಿ, ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು? ನಮಗೆ ಇಲ್ಲಿ 600 ಇದೆ. ಔಟ್ ಆಫ್ 600 ಮಾರ್ಕ್ಸ್, 600 ಈಸ್ ಈಕ್ವಲ್ಸ್ ಟು 100. ಕರೆಕ್ಟಾ? ಸರಿ, ಇವಾಗ ನನಗೆ ಈ 600ಇಂದು 10% ಬೇಕಪ್ಪ. 10% ಬೇಕು ಅಂದರೆ ಏನು ಮಾಡಬೇಕು ಗೊತ್ತಾ? ಇಲ್ಲಿ ಫಸ್ಟ್ ನಾವು ಡಿಜಿಟ್ ಅಂದರೆ ಏನಂತ ನೋಡ್ಕೊಳ್ಳೋಣ. ಡಿಜಿಟ್ ಅಂದರೆ ಇದು ಸಿಂಗಲ್ ನಂಬರ್. 6 ಈಸ್ ಒನ್ ಡಿಜಿಟ್, 0 ಈಸ್ 1 ಡಿಜಿಟ್, 0 ಈಸ್ 1 ಡಿಜಿಟ್. ಟೋಟಲ್ ಇಲ್ಲಿ 3 ಡಿಜಿಟ್ಸ್ ಇದ್ದಾವೆ. ಸೇಮ್ ಅದೇ ಥರ 32 ಇದೆ. ಇಲ್ಲಿ ಎಷ್ಟು ಡಿಜಿಟ್ಸ್ ಇದ್ದಾವೆ? 1 ಡಿಜಿಟ್, 2 ಡಿಜಿಟ್, 2 ಡಿಜಿಟ್ಸ್. ಓಕೆನಾ? ಸೊ ಇದು ನಂಬರು, ಇವು ಡಿಜಿಟ್ಸು, ಪ್ಲೇಸ್ ಅಂದಂಗೆ. ಇದು ಗೊತ್ತಿಲ್ಲ. ಸರಿ, ಇವಾಗ ಎಷ್ಟಿದೆ ಎಕ್ಸಾಂಪಲ್ಲು? 600 ಇದೆ. ಈ 600ಅಲ್ಲಿ ಟೋಟಲಿ 3 ಡಿಜಿಟ್ಸ್ ಇದ್ದಾವೆ. ಹೌದಾ? ನಿಮಗೆಷ್ಟು ಬೇಕಂದರೆ, ನನಗೆಷ್ಟು ಬೇಕು ಇವಾಗ? 10% ಬೇಕು. 10 ಅಂದರೆ ಈ 100ಅಲ್ಲಿ ಇಲ್ಲಿ ಪಾಯಿಂಟ್ ಕೊಟ್ಟಂಗಲ್ವಾ? ಕರೆಕ್ಟಾ? ಇಲ್ಲಿ ಪಾಯಿಂಟ್ ಕೊಟ್ಟಂಗೆ. ಸರಿ, ಓಕೆ. ನೀವು ಇಲ್ಲಿ ಪಾಯಿಂಟ್ ಕೊಟ್ರಿ ಅಂದರೆ ಈ 600ಅಲ್ಲೂ ಒಂದು ಪ್ಲೇಸ್ ಆದಮೇಲೆ ನೀವು ಪಾಯಿಂಟ್ ಕೊಡಬೇಕು. ಓಕೆನಾ? ಇಲ್ಲ, ಇವಾಗ ಇದನ್ನ ಏನಂತ ಪ್ರೊನೌನ್ಸ್ ಮಾಡ್ತೀವಿ? 60. ಅಂದರೆ 10% ಈಸ್ ಈಕ್ವಲ್ಸ್ ಟು 60. ಓಕೆ, ಹಾಗಂದ್ರೆ ಏನಾಯಿತು? ಇವಾಗ 600ಇಂದು
ನನಗೆ 10% ಬೇಕು ಅಂದರೆ 1 ಡಿಜಿಟ್ ಆದಮೇಲೆ ಪಾಯಿಂಟ್ ಇಡಬೇಕು. ಓಕೆ, ನೆಕ್ಸ್ಟ್ ನನಗೆ 1% ಬೇಕು ಅಂತಂದರೆ ಏನು ಮಾಡಬೇಕು? 1% ಅಂದರೆ ನೀವು ಇಲ್ಲಿ ಪಾಯಿಂಟ್ ಇಡ್ತೀರಿ, ಎಲ್ಲಿ? ನೀವು ಇಲ್ಲಿ ಪಾಯಿಂಟ್ ಇಡ್ತೀರಿ, ಕರೆಕ್ಟಾ? ಸರಿ, ಇಲ್ಲಿ ಪಾಯಿಂಟ್ ಇಟ್ಟರೆ ಎಷ್ಟು? 1 ಆ್ಯಂಡ್ 2, ಕರೆಕ್ಟಾ? 1 2 ಡಿಜಿಟ್ ಆದಮೇಲೆ ಪಾಯಿಂಟ್ ಇಟ್ಟರೆ ಇಲ್ಲಿ ಸೇಮ್ ಹಾಗೆ 1 2 ಡಿಜಿಟ್ ಆದಮೇಲೆ ಪಾಯಿಂಟ್ ಇಡಬೇಕು. ಎಲ್ಲಿ? ಇಲ್ಲಿ. ಸರಿ, ಇವಾಗ ಇದನ್ನ ಹೆಂಗೆ ಪ್ರೊನೌನ್ಸ್ ಮಾಡ್ತೀರಾ? 6, ಕರೆಕ್ಟಾ? ಅಂದರೆ ಏನು ಹೇಳ್ತಿದ್ದೀನಿ ಅಂದರೆ ನಾನು ಇವಾಗ 600 ಆಯಿತು. ಸರಿ, 10% ಬೇಕು ಅಂದರೆ ಇದರೊಳಗಡೆ 1 ಡಿಜಿಟ್ ಆದಮೇಲೆ ಪಾಯಿಂಟ್ ಇಡಬೇಕು. ದಿಸ್ ಇಸ್ 60 ಈಸ್ ಈಕ್ವಲ್ಸ್ ಟು 10%. ನನಗೆ 1% ಬೇಕು ಅಂತಂದರೆ ಏನು ಮಾಡ್ಬೇಕು ನಾನು? 2 ಡಿಜಿಟ್ ಆದಮೇಲೆ ಪಾಯಿಂಟ್ ಇಡಬೇಕು. ದಟ್ ಈಸ್ 6. 1% ಈಸ್ ಈಕ್ವಲ್ಸ್ ಟು 6. ಓಕೆ, ಇವಾಗ ನನಗೆ 600ಇಂದು 2% ಬೇಕಪ್ಪ. ಎಷ್ಟು? 2% ಬೇಕು. ಫಸ್ಟಿಗೆ ನಾನೇನು ಮಾಡ್ತೀನಿ? 1%ಗೆ ಕನ್ವರ್ಟ್ ಮಾಡ್ತೀನಿ. 1% ಅಂದರೆ 2 ಡಿಜಿಟ್ ಆದಮೇಲೆ ಏನು ಮಾಡಬೇಕು? ಪಾಯಿಂಟ್ ಇಡಬೇಕು, ಹೌದಾ? ಸರಿ, ಹಾಗಂದರೆ 2 ಡಿಜಿಟ್ ಆದಮೇಲೆ ಪಾಯಿಂಟ್ ಇಟ್ಟೆ. ಎಷ್ಟಾಯಿತು? 1% ಈಸ್ ಈಕ್ವಲ್ಸ್ ಟು 6 ಆಯಿತು. ದೆನ್ ನನಗೇನು ಬೇಕು? 2%. 2% ಈಸ್ ಈಕ್ವಲ್ಸ್ ಟು 12. ಇದನ್ನ ಡಬಲ್ ಮಾಡಿರಿ. 10% ಈಸ್ ಈಕ್ವಲ್ಸ್ ಟು 60, ಕರೆಕ್ಟಾ? ದೆನ್ 30% ಈಸ್ ಈಕ್ವಲ್ಸ್ ಟು ಎಷ್ಟಾಯಿತು? ಇದರಲ್ಲೇನಿದೆ ಅಲ್ಲ 60 ಇಂಟು 3 ಮಾಡಿರಿ, ದಟ್ ಈಸ್ 30% ಅಲ್ಲ? ಎಷ್ಟಾಯಿತು? 120, ಕರೆಕ್ಟಾ? ಸೊ ಹೀಗೆ ಪರ್ಸಂಟೇಜ್ ಈ ಥರನೇ ಮಾಡಬೇಕು. ಸೊ ಅಂಡರ್ಸ್ಟ್ಯಾಂಡ್ ಆದರೆ ಓಕೆ, ಕಂಟಿನ್ಯೂ ಮಾಡಿರಿ ಇದನ್ನೇ. ಸೊ ಒಂದೆರಡು ಕ್ವಶನ್ಸ್ನ ನಾನು ಕೇಳಿದ್ದೇನೆ, ಹಾಗೆ ನೋಡೋಣ ಅಂತ ಎಷ್ಟು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂಥೇಳಿ. ಇವಾಗ ನಿಮ್ಮ ಹತ್ರ ಎಷ್ಟಿದೆಪ್ಪ ಅಂದರೆ 10,000 ಇದೆ ಅಂತ ಅಂದ್ಕೊಳ್ರಿ. 10,000ಇಂದು 10% ಅಂದರೆ ಎಷ್ಟು? ಏನು ಮಾಡಬೇಕಂದ್ರೆ ನಾನು ಆಗಲೇ 1 ಡಿಜಿಟ್ ಆದಮೇಲೆ ಪಾಯಿಂಟ್ ಇಡಬೇಕಂತ ಹೇಳಿದೆ, ಹೌದಾ? ಸೊ 1 ಡಿಜಿಟ್ ಅಂದರೆ ಇದು. ಸೊ 1 ಡಿಜಿಟ್ ಆದಮೇಲೆ ಇಲ್ಲಿ ನೀವು ಪಾಯಿಂಟ್ ಇಡ್ತೀರಿ ಅಂದರೆ ಎಷ್ಟಕ್ಕೆ ಈಕ್ವಲ್ ಆಯಿತು? ಎಷ್ಟಾಯ್ತು ಇದು? 1000. ಸೊ ಹಾಗಂದರೆ 10% ಈಕ್ವಲ್ಸ್ ಟು 1000 ಆಯಿತು. 20% ಈಕ್ವಲ್ಸ್ ಟು 2000. ದೆನ್ 1% ಈಕ್ವಲ್ಸ್ ಟು 2 ಡಿಜಿಟ್ ಆದಮೇಲೆ ಪಾಯಿಂಟ್ ಇಟ್ಟರೆ 100. 1% ಈಕ್ವಲ್ಸ್ ಟು 100 ಆಯಿತು. 2% ಈಕ್ವಲ್ಸ್ ಟು 200. ಸೇಮ್ ಅದೇ ಥರ ನೀವೆಷ್ಟಾದರೂ ನಂಬರ್ಸ್ನ ತೊಗೊಳ್ರಿ, ಇದೇ ಥರ ಕ್ಯಾಲ್ಕುಲೇಷನ್ ಮಾಡಬೇಕು. ಇವಾಗ ಫಾರ್ ಎಕ್ಸಾಂಪಲ್ 5550. 10% ಈಕ್ವಲ್ಸ್ ಟು 2 ಡಿಜಿಟ್ 1 ಡಿಜಿಟ್ ಆದಮೇಲೆ ಪಾಯಿಂಟ್ ಇಡ್ರಿ, ಎಷ್ಟಾಯಿತು? 550, ಹೌದಾ? ಇದ್ರದ್ದು 2% ಎಷ್ಟು? 2% ಅಂದರೆ ಏನು ಮಾಡಬೇಕು? 2 ಡಿಜಿಟ್ ಆದಮೇಲೆ ಪಾಯಿಂಟ್ ಇಡಬೇಕು. ಇದಿಲ್ಲೇನಾಗುತ್ತೆ? 55.5 ಅಂದರೆ 1%. 2% ಬೇಕಂದ್ರೆ ಇದನ್ನು ಡಬಲ್ ಮಾಡಿರಿ, ಎಷ್ಟಾಗುತ್ತೆ? 10 ಪ್ಲಸ್ 1 11, ದೆನ್ 5 ಪ್ಲಸ್ 5 10, ಅಗೇನ್ 1 ಈಸ್ 11, ಹೌದಾ? ಎಷ್ಟಾಯಿತು? 111 ಆಯಿತು. ಸಾರಿ, 111 ಆಯಿತು. ಸೊ ಇದೇ ಥರ ನೀವು ಪ್ರಾಕ್ಟೀಸ್ ಮಾಡಿರಿ, ಬೇಗ ಮಾಡ್ಬೋದು ಕ್ಯಾಲ್ಕುಲೇಷನ್. ಅಂದರೆ ಇವಾಗ ನಮಗೆ ಎಕ್ಸಾಮ್ಸಿಗೆ ಕ್ಯಾಲ್ಕುಲೇಟರ್ ಇರಲ್ಲ ಅಲ್ವಾ, ಹೌದಾ? ಸೊ ನಾವೇನು ಮಾಡಬೇಕು? ವಿತೌಟ್ ಕ್ಯಾಲ್ಕುಲೇಟರ್ ಹೆಂಗೆ ಸಮ್ಸ್ನ ಸಿಂಪ್ಲಿಫೈ ಆಗಿ ಲರ್ನ್ ಮಾಡಬೇಕು ಅನ್ನೋದನ್ನು ಫಸ್ಟ್ ನೋಡಬೇಕು. ಸೊ ನೋಡೋಣ ಕ್ವಶನ್ಸ್ನ ಹೇಗಿದ್ದಾವೆ ಅಂತ ಹೇಳಿ. ಓಕೆ, ಸಿ, ರಾನ್ ಸ್ಕೋರ್ಡ್ 344 marks out of 400 marks, and his elder brother Ben scored 582 marks out of 600 marks. ಹೂ ಸ್ಕೋರ್ಡ್ ಪರ್ಸಂಟೇಜ್ ಈಸ್ ಬೆಟರ್ ಅಂತಂದು ಹೇಳಿದ್ದಾರೆ, ಹೌದಾ? ಇವಾಗ ಯಾವ ಪರ್ಸಂಟೇಜ್ ಬೆಟರ್ ಅಂದರೆ ಎರಡರದ್ದು ಪರ್ಸಂಟೇಜ್ನ ಕ್ಯಾಲ್ಕುಲೇಟ್ ಮಾಡಿ ಆಮೇಲೆ ಯಾವುದು ಬೆಟರ್ ಅಂತ ಹೇಳಬೇಕು. ನೀವು ಇಲ್ಲಿ 582 600, ಒಂದು ಇಲ್ಲಿ 600, ಇಲ್ಲಿನೂ 600 ಇದ್ದರೆ, ಓಕೆನಾ? ಟೋಟಲ್ ಮಾರ್ಕ್ಸ್ ಇಬ್ಬರದು 600 ಇದ್ದರೆ ನೀವು ಹೇಳ್ಬೋದು, ಮಾರ್ಕ್ಸ್ ನೋಡಿನೇ ಏನು ಮಾಡ್ಬೋದು, ಯಾವುದು ಜಾಸ್ತಿ ಇದೆ ದಟ್ ಪರ್ಸಂಟೇಜ್ ಈಸ್ ಮೋರ್ ಅಂತಂದು ಹೇಳ್ಬೋದು. ಆದರೆ ಇಲ್ಲಿ ಏನಿದೆ, ಇದೇನಿದೆ ಅಲ್ಲ ಟೋಟಲ್ ಮಾರ್ಕ್ಸ್, ಇದು ಚೇಂಜ್ ಇದೆ. ಸೊ ಚೇಂಜ್ ಇದ್ದಾಗ ಚೇಂಜ್ ಪರ್ಸಂಟೇಜ್ ಬರುತ್ತೆ. ಪರ್ಟಿಕ್ಯುಲರಾಗಿ ಎರಡನ್ನೂ ಪರ್ಸಂಟೇಜ್ನ ಕ್ಯಾಲ್ಕುಲೇಟ್ ಮಾಡಿ ಆನ್ಸರ್ನ ಫೈಂಡ್ ಔಟ್ ಮಾಡಬೇಕು. ಸರಿ, ಇವಾಗ ಮಾಡೋಣ. ಹೇಗೆ? ನಾನು ಆಗಲೇ ಹೇಳಿದ್ನಲ್ಲ, ಇವಾಗ 400 ಎಲ್ಲಿ ಬರುತ್ತೆ ಹೇಳ್ರಿ? ಇದನ್ನ ಕಂಪೇರ್ ಮಾಡಿದರೆ 400 ಕೆಳಗಡೆ, ಹೌದಾ? ಲಿಸನ್ ಹಿಯರ್, ಏನಾಗುತ್ತೆ ಅವಾಗ? 344
ಡಿವೈಡೆಡ್ ಬೈ 400 ಇಂಟು 100. ಹೌದಾ? ಸರಿ, ಇವಾಗ 2 0 ಹೋಯಿತು. 4 1 4 4 8 32, ಕರೆಕ್ಟಾ? ಇನ್ನು ರಿಮೈನಿಂಗ್ 2 ಉಳಿತು, 24. 6 4 6 24. ಓಕೆ, ದಿಸ್ ಇಸ್ 86%. ಯಾರ್ದು? ರೋನ್ದು. ಹೌದಾ? ಓಕೆ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಯಾರ್ದು ರೀ? ಹೀಸ್ ಎಲ್ಡರ್ ಬ್ರದರ್ ಬೆನ್. ಸೊ ಅವ್ನು ತೊಗೊಂಡಿರೋದು 582 ಮಾರ್ಕ್ಸ್ ಔಟ್ ಆಫ್ 600. ಓಕೆ, ಇಂಟು 100. 20 ಹೋದು. 6 1 6 9 6 9 ಹೌ ಮಚ್? 6 9 54. ದೆನ್ 4 ಉಳಿತು, 42 ಆಯಿತು. 42 7 ಕರೆಕ್ಟಾ? ಓಕೆ, ದಿಸ್ ಇಸ್ 97%. ಇದು 86%. ಹೂ ಸ್ಕೋರ್ಡ್ ಮೋರ್? ಹೂಸ್ ಪರ್ಸಂಟೇಜ್ ಈಸ್ ಬೆಟರ್? ದಟ್ ಈಸ್ ಬೆನ್ ಪರ್ಸಂಟೇಜ್. ಯಾವುದು? ಆಪ್ಷನ್ ಬಿ ಈಸ್ ದ ಆನ್ಸರ್. ಎಸ್. ಓಕೆ, ನೆಕ್ಸ್ಟ್ ಕ್ವಶನ್. ವಿಕ್ಟರ್ ಗೆಟ್ಸ್ 92% ಮಾರ್ಕ್ಸ್ ಇನ್ ದ ಎಕ್ಸಾಮಿನೇಷನ್. ಓಕೆ, 92% ಆಗಿದೆ. ಇಫ್ ದೀಸ್ ಆರ್ 460, ಅಂದರೆ 92% ಈಸ್ ಈಕ್ವಲ್ಸ್ ಟು 460. ದೆನ್ ಫೈಂಡ್ ದ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಂತಂದು ಹೇಳಿದೆ. ಹೆಂಗೆ ಕ್ಯಾಲ್ಕುಲೇಟ್ ಮಾಡೋಣ? ಸಿ, ಲಿಸನ್ ಹಿಯರ್. ಇವಾಗ 92% ಈಸ್ ಈಕ್ವಲ್ಸ್ ಟು, ಓಕೆ, 92% ಅಂತಂದರೆ ಎಷ್ಟಾಗುತ್ತೆ? ಹಿಯರ್ 92% ಈಸ್ ಈಕ್ವಲ್ಸ್ ಟು 460 ಅಂತೆ. ಹೌದಾ? ಇನ್ನು ರಿಮೈನಿಂಗ್ ಎಷ್ಟು ಬೇಕು ನಮಗೆ? ಇನ್ನು ರಿಮೈನಿಂಗ್ 8. ಹೌದಾ? 8% ಆಯಿತು ಅಂದರೆ ಇದು 100% ಆಗುತ್ತೆ. ಅವಾಗ ಇದು ಏನು? ಈಕ್ವಲ್ಸ್ ಟು 100 ಆಗುತ್ತೆ. ಇದನ್ನೇ ಕ್ವಶನ್ ಮಾರ್ಕ್ ಕೇಳಿದ್ದವರು, ಟೋಟಲ್ ಮಾರ್ಕ್ಸ್ ಎಷ್ಟು ಅಂತಂದು ಹೇಳಿ. ಸರಿ, ನಮಗೆ ಗೊತ್ತಿರೋದು 92%ಗೆ 460. ಒಂದು ಕೆಲಸ ಮಾಡೋಣ, 1%ಗೆ ಕನ್ವರ್ಟ್ ಮಾಡೋಣ. ದೆನ್ ಅದನ್ನ ಇಂಟು 100 ಮಾಡೋಣ. ಹೇಗೆ? 460 ಅಂದರೆ 92, ಅದನ್ನ ಡಿವೈಡ್ ಮಾಡೋಣ. ನಮಗೆ 1%ಗೆ ಎಷ್ಟು ಅಂತ ಹೇಳಿ ಬರುತ್ತೆ. ಸರಿ, ಇವಾಗ ಕ್ಯಾಲ್ಕುಲೇಟ್ರಲ್ಲೇ ಮಾಡೋಣ, ಇಲ್ಲ ನಿಮಗೆ ಹೆಂಗೆ ಅನುಕೂಲ ಆಗುತ್ತೆ ಹಂಗೆ ಮಾಡಿರಿ. ಸದ್ಯಕ್ಕೆ ನಾವು ಕ್ಯಾಲ್ಕುಲೇಟ್ರಲ್ಲಿ ಮಾಡೋಣ. ಎಷ್ಟಿದೆ? 460 ಡಿವೈಡೆಡ್ ಬೈ 92. ಇಟ್ ಮೀನ್ಸ್ 5 ಆಯಿತು. ಹೌದಾ? ಓಕೆ, ಇಂಟು ಎಷ್ಟು? 100, ದಟ್ ಈಸ್ 500. ಸೊ ಹಂಗಂದ್ರೆ 500 ಈಸ್ ಅ ಆನ್ಸರ್. ದಟ್ ಈಸ್ ಆಪ್ಷನ್ ಎ. ಎಸ್, ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್. ಇನ್ ಅ ಬಾಸ್ಕೆಟ್ ಆಫ್ ಆ್ಯಪಲ್ಸ್ 12% ಆಫ್ ದೆಮ್ ಆರ್ ರಾಟನ್ ಆ್ಯಂಡ್ 66 ಆರ್ ಇನ್ ಗುಡ್ ಕಂಡೀಷನ್. ಫೈಂಡ್ ದ ಟೋಟಲ್ ನಂಬರ್ ಆಫ್ ಆ್ಯಪಲ್ಸ್ ಇನ್ ದ ಬಾಸ್ಕೆಟ್ ಅಂತಂತ ಹೇಳಿದೆ. ಹೌದಾ? ಸರಿ, ಓಕೆ, ನಮಗೆ ಗೊತ್ತಿರೋ ಥರ ಈ 12% ದೆನ್ 66 ಆರ್ ಇನ್ ಅ ಗುಡ್ ಕಂಡೀಷನ್ಸ್. 66 ಗುಡ್ ಕಂಡೀಷನ್ನಲ್ಲಿ ಇದ್ದಾವೆ. ಹೌದಾ? ಇವಾಗ ನೋಡ್ರಿ, ಈ 12% ಹಾಳಾಗಿದ್ದಾವಂತೆ, ಬಟ್ ಇಲ್ಲಿ ಎಷ್ಟು ನಂಬರ್ಸ್ ಅಂತ ಕೊಟ್ಟಿಲ್ಲ. ದೆನ್ 66 ಆರ್ ಗುಡ್ ಅಂತೆ. ಎಷ್ಟು? ಓಕೆ, ಈ 12% ಹಾಳಾಗಿದ್ದಾವೆ ಅಂದರೆ ರಿಮೈನಿಂಗ್ ಎಷ್ಟು ಚೆನ್ನಾಗಿರ್ತವೆ? 88%. 88% ಚೆನ್ನಾಗಿರ್ತವ ಅಂದರೆ ಚೆನ್ನಾಗಿರೋವು ಎಷ್ಟು ಅಂತ ಕೊಟ್ಟಿದ್ದಾರೆ ಇಲ್ಲಿ? 66 ಅಂಥೇಳಿ. ದಟ್ ಮೀನ್ಸ್ 88% ಈಸ್ ಈಕ್ವಲ್ಸ್ ಟು 66. ಓಕೆ, ಸರಿ, ಓಕೆ. ಹಾಗಂದರೆ 88% ಈಸ್ ಈಕ್ವಲ್ಸ್ ಟು 66 ಆದರೆ ನಮಗೆ 1%ಗೆ ಎಷ್ಟು ಅಂತ ಗೊತ್ತಾದರೆ ಇಂಟು 12ಗೆ ನಾವು ಕನ್ವರ್ಟ್ ಮಾಡಿಬಿಡ್ಬೋದು. ಹೌದಾ? ಸರಿ, ಹೇಗೆ? 88% ಈಕ್ವಲ್ಸ್ ಟು 66 ಅಂದರೆ ಇವಾಗ ಏನು ಮಾಡೋಣ? ಈ 66, ಹೌದಾ, ಡಿವೈಡೆಡ್ ಬೈ 88 ಮಾಡೋಣ. ಸೊ 66 ಡಿವೈಡೆಡ್ ಬೈ 88 ಮಾಡಿದರೆ ನಮಗೆ 1%ಗೆ ಎಷ್ಟು ಅಂತ ಗೊತ್ತಾಗುತ್ತೆ. ನೋಡೋಣ. ಸರಿ, ಓಕೆ.
ಸಿ 66 ಡಿವೈಡೆಡ್ ಬೈ 88 ದಟ್ ಈಸ್ ಈಕ್ವಲ್ಸ್ ಟು 0.75. ಹೌದಾ? ನಿನಗೆ ಎಷ್ಟಕ್ಕೆ ಬೇಕು? 12% ಬೇಕು. ಅಂದರೆ ಮಲ್ಟಿಪ್ಲೈಡ್ ಬೈ 12 ದಟ್ ಈಕ್ವಲ್ಸ್ ಟು 9 ಆಯಿತು. ಸರಿ, ಹಿಂಗಾದರೂ ಮಾಡ್ಬೋದು. ಈ 9 ಪ್ಲಸ್ 66 ಮಾಡಿದರೆ ನಮಗೆ ಆನ್ಸರ್ ಬರುತ್ತೆ ಇವಾಗ. ಹೌದಾ? ಈ 9 ಪ್ಲಸ್ 66 ಮಾಡಿದರೆ ಎಷ್ಟಾಯಿತು? 75 ಆಯಿತಾ? ಓಕೆ, 75. ಆರ್ ನೀವು ಹೆಂಗೆ ಮಾಡ್ಬೋದು? ಇವಾಗ ನಮಗೆ ಆನ್ಸರು 0.75 ಬಂದಿತ್ತಾ? 0.75 ಬಂದಿತ್ತಾ? ಸೊ ಅದಕ್ಕೆ ಇಂಟು 100 ಮಾಡಬೇಕು. ದಿಸ್ 0.75 ಈಸ್ ಅ 1%. ದೆನ್ ವಿ ನೀಡ್ 100% ಬಿಕಾಸ್ ಅಲ್ಲಿ ಟೋಟಲ್ ಕೇಳಿದಾರಲ್ಲ, ಅದಕ್ಕೆ. ದಟ್ ಈಸ್ ಆಲ್ಸೋ 75. ಹೌದಾ? ಹಿಂಗೆ ಮಾಡಿದ್ರು ಆನ್ಸರ್ ಬರುತ್ತೆ. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ? ಹಾಗಾದರೆ ಆನ್ಸರ್ ಎಷ್ಟಾಯಿತು? 75. ನೋಡೋಣ ಆನ್ಸರ್ನ. ಎಸ್, ಫಸ್ಟ್ ಒನ್ ರೈಟ್. ನೆಕ್ಸ್ಟ್ ಕ್ವಶನ್. In an examination 300 students appeared. Okay, total appeared ಆದವ್ರು ಎಷ್ಟು ಜನ? 300 students. Out of these students 28% got first division. Okay, first division ಬಂದವ್ರು ಎಷ್ಟು ಜನ? 28%. Okay, next 54% got second division. 54 second division and remaining just passed. Okay, remaining ಎಷ್ಟು ಜನ ಇದ್ದಾರೆ ಗೊತ್ತಿಲ್ಲ. ಅಸ್ಯೂಮಿಂಗ್ ದ್ಯಾಟ್ ನೋ ಸಬ್ಜೆಕ್ಟ್ ಫೇಲ್ಡ್. ಓಕೆ, ಸಬ್ಜೆಕ್ಟ್ ಯಾರೂ ಫೇಲ್ ಆಗಿಲ್ಲಂತೆ. ದೆನ್ ಫೈಂಡ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಜಸ್ಟ್ ಪಾಸ್ಡ್. ಸೊ ಜಸ್ಟ್ ಪಾಸ್ಡ್ ಅಂದರೆ ಎಷ್ಟು ಜನ ಇದ್ದಾರೆ? ಟೋಟಲ್ 300 ಇದ್ದಾರೆ ಅಂತ ಗೊತ್ತಾ ಅಪಿಯರ್ಡ್ ಆದವರು. ಓಕೆ, ಇವಾಗ ಫಸ್ಟ್ ನಾವೇನು ಮಾಡೋಣ? ಈ ಪರ್ಸಂಟೇಜ್ನ ಕ್ಯಾಲ್ಕುಲೇಟ್ ಮಾಡೋಣ. ಎಷ್ಟಾಯಿತು ಅಂತಂದು ಹೇಳಿ. ಇದು ಯಾವುದಿದು? ಒಂದು ಫಸ್ಟ್ ಡಿವಿಷನ್, ದೆನ್ ಇಟ್ ಈಸ್ ಸೆಕೆಂಡ್ ಡಿವಿಷನ್. ಎಷ್ಟಾಯಿತು ಟೋಟಲ್ ಮಾಡಿದರೆ? 8. ಹೌದಾ? 82% ಆಯಿತು. 82% ಆಲ್ರೆಡಿ ಫಸ್ಟ್ ಡಿವಿಷನ್ನು, ದೆನ್ ಸೆಕೆಂಡ್ ಡಿವಿಷನ್ ಅಂತ ಆಕರ್ ಆಗಿಬಿಟ್ಟಿದೆ. ರಿಮೈನಿಂಗ್ ಏನಿರ್ತಾರಲ್ಲ, ಆಲ್ ಆರ್ ಜಸ್ಟ್ ಪಾಸ್ಡ್ ಬಿಕಾಸ್ ಹಿಯರ್ ನೋ ಪರ್ಸನ್ ಆರ್ ದೇರ್ ಇನ್ ಅ ಫೇಲ್. ಅವರೇ ಕೊಟ್ಟಿದ್ದಾರೆ ನೋ ಸ್ಟೂಡೆಂಟ್ಸ್ ಫೇಲ್ಡ್ ಅಂತಂದು ಹೇಳಿ. ಓಕೆ, ಇದು 82% ಫಸ್ಟ್ ಡಿವಿಷನ್ ಸೆಕೆಂಡ್ ಡಿವಿಷನ್ ಆದರೆ ರಿಮೈನಿಂಗ್ ಎಷ್ಟು? ನಾನು ಅಂದಿನಿ ಪರ್ಸಂಟೇಜ್ ಅಂದರೆ ಅಲ್ಲಿ 100 ಬರುತ್ತೆ ಅಂತ ಹೇಳಿ. ಅಂದರೆ 100 ಮೈನಸ್ 82 ಮಾಡಿದರೆ ಇನ್ನು 18% ಉಳಿತು. ದಟ್ಸ್ ವೈ ಇವಾಗ 18% ಆಫ್ 300ನ ನೋಡ್ಬೇಕು ನಾವು. ಹೌದಾ? 300ಗೆ 18% ಅಂದರೆ ಎಷ್ಟಾಗುತ್ತೆ? ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು? ವಿತೌಟ್ ಕ್ಯಾಲ್ಕುಲೇಟರು. ನಿಮಗೆ ಬೇಕಿರೋದು 80ನಾ? ಓಕೆ, ನಾವೇನು ಮಾಡೋಣ? ಫಸ್ಟು ಇದನ್ನ 10%ಗೆ ಎಷ್ಟಾಗುತ್ತೆ ಅಂತ ನೋಡೋಣ. ಎಷ್ಟಾಗುತ್ತೆ ರೀ? 10% ಅಂದರೆ 2 ಡಿಜಿಟ್, 1 ಡಿಜಿಟ್ ಆದಮೇಲೆ ಪಾಯಿಂಟ್ ಇಡಬೇಕಲ್ಲ, ಅಂದರೆ 30. 30 ಈಸ್ ಈಕ್ವಲ್ಸ್ ಟು 10%. ಓಕೆ, ಇನ್ನೂ ಒಂದು 30 ಆ್ಯಡ್ ಮಾಡ್ತೇನೆ. ನನಗೆ 18 ಬೇಕಲ್ಲ. ಸರಿ, ಇನ್ನೊಂದು 30 ಆ್ಯಡ್ ಮಾಡಿದರೆ 60 ಆಯಿತು. ಓಕೆ, ದೆನ್ ನನಗೆ ಬೇಕಿರೋದು 18 ಅಲ್ಲ. ಓಕೆ, ಇವಾಗ 1%ಗೆ ಎಷ್ಟಾಗುತ್ತೆ? 300 ಇನ್ 1% ಅಂದರೆ ಎಷ್ಟಾಗುತ್ತೆ? 3 ರೂಪೀಸ್. 2% ಅಂದರೆ 6 ರೂಪೀಸ್. ಸರಿ, ಈ 6 ರೂಪೀಸ್ನ 6 ಮಾರ್ಕ್ಸ್ನ ನಾನು ಇಲ್ಲಿ ಲೆಸ್ ಮಾಡ್ಬೋದಲ್ಲ. ಎಷ್ಟು ಉಳೀತು? 54. ದಿಸ್ 54 ಈಸ್ ಅ ಆನ್ಸರ್. ದಟ್ ಈಸ್ ಆಪ್ಷನ್ 3. ಎಸ್, ಕರೆಕ್ಟ್. ಓಕೆ, ಸೊ ಇದೇ ಥರ ಈಸಿ ಇರುತ್ತೆ ಕ್ವಶನ್ಸು. ನೀವೇನು ಮಾಡಬೇಕು? ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಒಂದು ಸ್ವಲ್ಪ ತಲೆ ಯೂಸ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಪರ್ಸಂಟೇಜ್ ಈಸ್ ಅ ವೆರಿ ಈಸಿಯೆಸ್ಟ್ ಟಾಪಿಕ್ ಇನ್ ದ ಸಿರೀಸ್. ಓಕೆನಾ? ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.